ನಮ್ಮ ಮಾನಸಿಕ ಸ್ಥಿತಿ ನಮ್ಮ ಸಂಬಂಧಗಳ ಮೇಲೆ ಅತ್ಯಂತ ಪ್ರಮುಖವಾದಂತಹ ಹಾಗೂ ಆಳವಾದಂತಹ ಪ್ರಭಾವವನ್ನು ಬೀರುತ್ತೆ. ಅನೇಕ ಬಾರಿ ನಾವು ಜನರೊಂದಿಗೆ ಅತ್ಯಂತ ಸಕಾರಾತ್ಮಕವಾಗಿ ಮಾತಾಡ್ತೇವೆ, ಉತ್ತಮವಾಗಿ ವರ್ತಿಸ್ತೇವೆ. ಆದರೆ ನಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಇರುವಂತಹ ಅಸೂಯೆ, ದ್ವೇಷ, ಅನುಮಾನ, ಅಪನಂಬಿಕೆ ಅಥವಾ ಅಸುರಕ್ಷತೆ ಅಂತಹ ಭಾವನೆಗಳೇನಿರುತ್ತೆ, ಇವು ನಮ್ಮ ಸಂಬಂಧಗಳಿಗೆ ಅಪಾರವಾದಂತಹ ಹಾನಿಯನ್ನು ಉಂಟು ಮಾಡುತ್ತೆ. ಅಂದ್ರೆ ಆಂತರಿಕವಾಗಿ ಸಂಬಂಧಗಳ ಅಡಿಪಾಯವನ್ನೇ ದುರ್ಬಲಗೊಳಿಸ್ಬಿಡುತ್ತೆ. ಕೆಲವೊಮ್ಮೆ ಈ ಬಚ್ಚಿಟ್ಟಂತಹ ಭಾವನೆಗಳ ಪ್ರಭಾವ ಮೇಲ್ನೋಟಕ್ಕೆ ಕಾಣಿಸಲ್ಲ, ಆದರೆ ನಮಗೆ ಅರಿವಿಲ್ಲದಂತೆಯೇ ಆ ಸಂಬಂಧಗಳನ್ನ ಒಳಗೆ ಕೊರಿತಾ ಹೋಗುತ್ತೆ. ಅದರಿಂದ ಯಾವಾಗಲೂ ಹಗುರವಾಗಿದ್ದು ಪ್ರೀತಿ, ಮಧುರತೆಯ ಶಕ್ತಿಯನ್ನ, ಸಂತೋಷವನ್ನ ಹಾಗೂ ತೃಪ್ತಿಯನ್ನ, ಸುಖ ಮತ್ತು ಶಾಂತಿಯ ಪ್ರಕಂಪನಗಳನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳುವಂತಹ ಹಾಗೂ ಎಲ್ಲ ಸಂಬಂಧಗಳಿಂದಲೂ ನಾವು ಯಾವ ಪ್ರಕಂಪನಗಳನ್ನ ಸಂಬಂಧಗಳ ಮೂಲಕ, ನಮ್ಮ ಮನಸ್ಸಿನ ಮೂಲಕ, ಸಂಬಂಧಗಳ ಮೂಲಕ ಬೇರೆಯವರಿಗೆ ಕೊಡ್ತೀವಿ, ನಾವೇನ್ ಕೊಡ್ತೀವೋ ಅದನ್ನು ನಾವು ವಾಪಸ್ ಪಡ್ಕೊಳ್ತೀವಿ. ನಾವು ಯಾವುದನ್ನ ಬಿತ್ತುತ್ತೀವೋ ಅದನ್ನೇ ನಾವು ಪಡ್ಕೊಳ್ತೀವಿ. ನಾವು ಏನನ್ನ ಈ ಸಮಾಜದಲ್ಲಿ ಕೊಡ್ತೀವೋ ಅದು ನಮ್ಮ ಹತ್ರ ಮತ್ತೆ ಪ್ರತಿಧ್ವನಿ ರೂಪದಲ್ಲಿ ನಮಗೆ ಸಿಗುತ್ತೆ. ವಾಸ್ತವಿಕವಾಗಿ ನಾವು ನಮ್ಮ ಸಂಬಂಧಗಳಿಗೆ ಯಾವ ಶಕ್ತಿ ಮತ್ತು ತರಂಗಗಳನ್ನ ನೀಡುತ್ತೇವೆ ಅದೇ ನಮ್ಮ ಬಳಿ ವಾಪಸ್ ಬರುತ್ತೆ. ನಾವೇನು ಕೊಡ್ತೀವಿ ವಾಪಸ್ ನಮ್ಮ ಬಳಿ ಬರುತ್ತೆ. ಆದ್ಮೇಲೆ ಒಂದು ಪ್ರಸಂಗ ನೆನಪಾಗುತ್ತೆ. ಒಂದು ಬಾರಿ ಒಬ್ಬ ವ್ಯಕ್ತಿ ತನ್ನ ಬಳಿ ಇರುವಂತಹ ಒಂದು ಕೊಡೆಯನ್ನ, ಒಬ್ಬ ಆಟೋ ಚಾಲಕ ತನ್ನ ಬಳಿ ಇರುವಂತಹ ಒಂದು ಕೊಡೆಯನ್ನ ಆಸ್ಪತ್ರೆಗೆ ಬಂದಿರುವಂತಹ ಒಬ್ಬ ಮಹಿಳೆ, ಒಬ್ಬ ವೃದ್ಧ ಮಹಿಳೆಗೆ, ಅಮ್ಮ ಇದನ್ನ ನೀವೇ ತಗೊಂಡೋಗಿ ಅಂತ ಕೊಡ್ತಾನೆ. ಯಾಕೆಂದ್ರೆ ಆಕೆ ಆಸ್ಪತ್ರೆಗೆ ಹೋಗ್ತಾ ಇದ್ಲು, ನೆನಿಬಾರ್ದು, ಆಸ್ಪತ್ರೆಯಲ್ಲಿ ಒಬ್ಬ ವೃದ್ಧ ಹೆಣ್ಮಗಳು ನೆನೆಸ್ಕೊಂಡು ಹೋಗ್ಬಾರ್ದು, ಆಕೆಗೆ ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಆತ ಕೊಡ್ತಾನೆ. ಆಗ ಹೆಣ್ಮಗಳು ಹೇಳ್ತಾಳೆ, ಅಣ್ಣ ನಾನ್ ನಿಮ್ಗೆ ವಾಪಸ್ ಇದನ್ನ ಹೇಗೆ ಕೊಡೋದು, ನಿಮ್ ನಂಬರ್ ಕೂಡ ನನ್ನ ಹತ್ರ ಇಲ್ಲ, ನಿಮ್ ನಂಬರ್ ಕೊಡಿ, ಫೋನ್ ನಂಬರು, ನಿಮ್ಗೆ ಇದನ್ನ ತಲುಪಿಸ್ತೀನಿ ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ತಾಯಿ ನನಗೆ ಬೇಡ, ಇದು ನಿಮ್ ತರ ಇನ್ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಈ ಒಂದು ಕೊಡೆಯನ್ನ ಕೊಡಿ ಅಂತ. ಆಕೆ ಆಸ್ಪತ್ರೆ ತಲುಪ್ತಾಳೆ. ಆಸ್ಪತ್ರೆಯಲ್ಲಿ ಹೊರಗಡೆ ಒಬ್ಬ ವಯಸ್ಸಾಗಿರುವಂತಹ, ಅತ್ಯಂತ ವಯಸ್ಸಾಗಿರುವಂತಹ ವಯೋವೃದ್ಧ, ಈಗ ಆತನಿಗೆ ಏನೋ ಒಂದು ಕೆಲಸ ಇದೆ, ಅರ್ಜೆಂಟ್ ಆಗಿ ಹೋಗ್ಬೇಕು, ಆದ್ರೆ ಪದೇ ಪದೇ ಕಿಟಕಿನಲ್ಲಿ ನೋಡ್ತಿರ್ತಾನೆ, ಮಳೆ ಜೋರಾಗಿ ಬರ್ತಾ ಇದೆ, ಅರ್ಜೆಂಟ್ ನಾನು ಹೋಗ್ಬೇಕು, ಆದ್ರೆ ಹೊರಗಡೆ ನಾನು ಹೋಗಕ್ಕಾಗ್ತಿಲ್ಲ, ಏನ್ ಮಾಡೋದು ಅಂತ ಅತ್ಯಂತ ದ್ವಂದ್ವ ಸ್ಥಿತಿನಲ್ಲಿ ಇರುವಂತಹ ಆ ದ್ವಂದ್ವ ಸ್ಥಿತಿ, ಆ ದ್ವಂದ್ವ ಮನಸ್ಸು ಆ ವ್ಯಕ್ತಿಯ ಮುಖದಲ್ಲಿ ಕಾಣಿಸುತ್ತೆ. ಆಗ ಆ ಹೆಣ್ಮಗಳು ತನ್ನ ಒಂದು ಕೊಡೆಯನ್ನ ಆ ವೃದ್ಧನಿಗೆ ಕೊಡ್ತಾ, ತಾತ ಇದನ್ನ ನೀವು ಯೂಸ್ ಮಾಡ್ಕೊಳ್ಳಿ, ತಾಯಿ ನೀವು ವಾಪಸ್ ಹೇಗೆ ಕೊಡೋದು ಅಂತ ಕೇಳಿದಾಗ ಅದೇ ಮಾತನ್ನ ಕೇಳ್ತಾರೆ, ಇಲ್ಲ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ನೀವು ಇದನ್ನ ಕೊಡಿ, ಪರವಾಗಿಲ್ಲ ಅಂತ ಹೇಳ್ತಾರೆ. ಆಗ ಆ ವೃದ್ಧ ವ್ಯಕ್ತಿ ಬಸ್ ಸ್ಟ್ಯಾಂಡ್ ಅನ್ನ ತಲುಪ್ತಾರೆ, ಬಸ್ ಅಲ್ಲಿ ಹೋಗಿ ಕುತ್ಕೊಳ್ತಾರೆ. ಆಗ ಒಬ್ಬ ಹೆಣ್ಮಗಳು, ಬಸ್ ಇಂದ ಇಳಿದಿರುವಂತ ಹೆಣ್ಮಗಳು, ಹೂ ಮಾರೋ ಹೆಣ್ಮಗಳು, ಈಗ ನಾನು ಹೇಗೆ ಹೋಗೋದು, ಇಷ್ಟೊಂದು ಮಳೆ ಬರ್ತಾ ಇದೆ ಅಲ್ಲ, ನನ್ ಹೂ ಮಾರಾಟ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಬಸ್ ಇಳಿತಾ ಇರ್ತಾಳೆ. ಆಗ ಆ ಹೆಣ್ಮಗಳಿಗೆ ಆ ವೃದ್ಧ ಆ ಕೊಡೆಯನ್ನ ಕೊಡ್ತಾನೆ. ನಾನಿದು ನಿಮ್ಗೆ ಹೇಗೆ ಕೊಡೋದು ಅಂತ ಕೇಳಿದಾಗ ಮತ್ತೆ ಅದೇ ಪ್ರತಿಕ್ರಿಯೆ, ಅವಶ್ಯಕತೆ ಇರುವಂತವ್ರಿಗೆ ನೀವನ್ನ ಕೊಡಿ ಅಂತ ಹೇಳಿ ಆ ವೃದ್ಧ ಕೊಡೆಯನ್ನ ಕೊಡ್ತಾನೆ. ಬಸ್ ಅಲ್ಲಿ ಆತ ಸೇಫ್ ಆಗಿ ತಾನು ಹೋಗೋ ಸ್ಥಳಕ್ಕೆ ಹೋಗ್ತಾನೆ. ಆಗ ಹೂವನ್ನ ಮಾರುವಂತ ಹೆಣ್ಮಗಳು ಬಹಳ ಸಂತೋಷವಾಗಿ ಕೊಡೆಯನ್ನ ಇಟ್ಕೊಂಡು ತನ್ನ ಹೂಗಳನ್ನೆಲ್ಲ ಮಾರ್ತಾಳೆ. ಆಗ ಒಂದು ಪುಟ್ಟ ಮಗು, ಒಂದು 8 ವರ್ಷದ ಮಗು ಸ್ಕೂಲ್ ಬಸ್ ಇಳಿಯುತ್ತೆ. ಸ್ಕೂಲ್ ವ್ಯಾನ್ ಇಂದ ಇಳಿದು
ಬ್ಯಾಗ್ ಎಲ್ಲ ನೆಂದು ಹೋಗುತ್ತೆ, ಬಟ್ಟೆ ಎಲ್ಲ ನೆಂದು ಹೋಗುತ್ತೆ, ಒದ್ದೆ ಆಗ್ತಾ ಇದೆ ಅಂತ ಒದ್ದಾಡುವಂತಹ ಸ್ಥಿತಿನಲ್ಲಿ ಆ ಮಗು ಇರೋದನ್ನ ಕಂಡು ಈ ಹೂ ಮಾರುವಂತ ಹೆಣ್ಮಗಳು ಆ ಒಂದು ಹೆಣ್ಣು ಮಗುವಿಗೆ ಸ್ಕೂಲ್ ವ್ಯಾನ್ ಇಂದ ಇಳಿದಿರುವಂತ ಹೆಣ್ಮಗುವಿಗೆ ಆ ಕೊಡೆಯನ್ನ ಕೊಡ್ತಾಳೆ. ಪುಟ್ಟ, ಈ ಕೊಡೆ ತಗೊಂಡು ಸೇಫ್ ಆಗಿ ನೀನ್ ಮನೆಗೆ ಹೋಗು ಅಂತ ಹೇಳ್ತಾಳೆ. ಈಗ ಬೆಳಿಗ್ಗೆ ಕೊಡೆಯನ್ನ ಕೊಟ್ಟಿರುವಂತಹ ಒಬ್ಬ ಆಟೋ ಚಾಲಕ ತನ್ನ ಮನೆಯಲ್ಲಿ ಕಿಟಕಿನಲ್ಲಿ ಯೋಚನೆ ಮಾಡ್ತಾ ದ್ವಂದ್ವಕ್ಕೊಳಗಾಗಿ ನಿಂತಿದ್ದಾನೆ. ನನ್ನ ಮಗಳು ಇಂಥ ಜೋರಾದಂತ ಮಳೆಯಲ್ಲಿ ಹೇಗ್ ಬರ್ತಾಳೆ, ನೆನೆಸ್ಕೊಂಡ್ ಬರ್ತಾಳೇನೋ, ಹೇಗ್ ಬರ್ತಾಳೆ, ನಾನು ಹೊರಗೆ ಹೋಗಕ್ಕಾಗ್ತಾ ಇಲ್ಲ, ಹೇಗ್ ಕರ್ಕೊಂಡ್ ಬರೋದು, ಮಗು ಹೇಗ್ ಬರುತ್ತೋ ಏನೋ ಅಂತ ಒಂದು ದ್ವಂದ್ವ ಸ್ಥಿತಿನಲ್ಲಿ ಒದ್ದಾಡ್ತಾ ನಿಂತಿರ್ತಾನೆ. ಮಗು ಬಹಳ ಸಂತೋಷವಾಗಿ ಕೊಡೆಯನ್ನ ತೆಗೆದುಕೊಂಡು ಮನೆಗೆ ಬರುತ್ತೆ. ಆ ಮಗು ಹೇಳುತ್ತೆ, ಅಪ್ಪ, ಒಬ್ಬ ಹೂ ಮಾರುವಂತಹ ಆಂಟಿ ನನ್ಗೆ ಈ ಕೊಡೆಯನ್ನ ಕೊಟ್ಟು ಮನೆಗೆ ಹೋಗು ಅಂತ ಹೇಳಿದ್ರು ಪಪ್ಪ ಅಂತ ಹೇಳುತ್ತೆ ಮಗು. ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಆದ್ಮೇಲೆ ಬೆಳಿಗ್ಗೆ ಒಬ್ಬ ಹೆಣ್ಣು ಮಗಳಿಗೆ ಏನು ಕೊಡೆಯನ್ನ ಕೊಟ್ಟಿದ್ದ ಅದೇ ವ್ಯಕ್ತಿ ಈ ಮಗುವಿನ ತಂದೆಯಾಗಿದ್ದ. ಅಂದ್ರೆ ನಾವು ತಿಳ್ಕೊಳ್ಳುವಂಥದ್ದೇನು ಇಲ್ಲಿ ಅಂದ್ರೆ, ನಾವು ಏನು ಬೇರೆಯವರಿಗೆ ಕೊಡ್ತೀವೋ ಅದು ವಾಪಸ್ ನಮ್ಗೆ ಬರುತ್ತೆ. ನಾವು ಶಾಂತಿಯನ್ನ ಕೊಟ್ಟಾಗ ನಮ್ಗೆ ಶಾಂತಿ ಸಿಗುತ್ತೆ, ನಾವು ಅಸೂಯೆಯನ್ನ ಕೊಟ್ಟಾಗ ನಮ್ಗೆ ಅಸೂಯೆ ಸಿಗುತ್ತೆ. ನಾವು ಇನ್ನೊಬ್ಬರಿಗೆ ಸಹಯೋಗ ಸಹಕಾರ ಏನ್ ಕೊಡ್ತೀವೋ ಅದು ಕೊಡೋದಲ್ಲ, ಬದಲಾಗಿ ಗಿವ್ ಅಂಡ್ ಗೆಟ್, ನಾವೇನ್ ಕೊಡ್ತೀವಿ ಅದು ವಾಪಸ್ ನಮ್ಗೆ ಸಿಗುವಂಥದ್ದು. ಅದರಿಂದ ಪ್ರೀತಿ ಮತ್ತು ವಿಶ್ವಾಸಗಳನ್ನ ನಾವು ಸಂಬಂಧಗಳಿಗೆ ನೀರೆರಿತಾ ಹೋಗ್ಬೇಕು. ಇದರಿಂದ ಸಂಬಂಧಗಳು ಸಮೃದ್ಧವಾಗಿ ಬೆಳೆಯುತ್ತೆ ಮತ್ತು ವಿಭಿನ್ನ ವ್ಯಕ್ತಿತ್ವ ಹಾಗೂ ದೃಷ್ಟಿಕೋನಗಳಿಂದ ಉಂಟಾಗ್ತಕ್ಕಂತಹ ಅಡೆತಡೆಗಳೇನಿದೆ, ಸಂಘರ್ಷಗಳೇನಿದೆ, ಸಂಕ್ಷಿಪ್ತ ಭಾವನೆಗಳೇನಿದೆ ಅದು ದೂರ ಆಗುತ್ತೆ. ವಾಸ್ತವಿಕವಾಗಿ ನಾವು ನಮ್ಮ ಸಂಬಂಧಗಳಿಗೆ ಯಾವ ಶಕ್ತಿ ಮತ್ತು ವೈಬ್ರೇಷನ್ಸ್ ಅನ್ನ ನೀಡ್ತೀವೋ ಅದು ವಾಪಸ್ 1ಕ್ಕೆ 10 ಆಗಿ 10ಕ್ಕೆ 100ರಷ್ಟಾಗಿ ನಮ್ಮ ಬಳಿ ವಾಪಸ್ ಬರುತ್ತೆ. ಕೊನೆಯದಾಗಿ ನಾವೆಲ್ಲರೂ ಕೂಡ ಈ ಜಗತ್ತಿನಲ್ಲಿ ನಮ್ಮ ಜೀವನವನ್ನ ನಡೆಸ್ತಾ ಭಿನ್ನ ಭಿನ್ನವಾಗಿರ್ತಕ್ಕಂತಹ ಪಾತ್ರಗಳನ್ನ ಮಾಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತಂದೆ, ಮಗ, ಪತಿ, ಸಹೋದರ, ಇಂಜಿನಿಯರ್, ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂತಹ ಪ್ರತಿಷ್ಠಿತ ಸ್ಥಾನದಲ್ಲಿದ್ದು ಹಲವಾರು ಜವಾಬ್ದಾರಿಗಳನ್ನ ನಿಭಾಯಿಸ್ತಾರೆ. ಈ ಎಲ್ಲಾ ಪಾತ್ರಗಳನ್ನ ಉತ್ತಮವಾಗಿ ನಿರ್ವಹಿಸಬೇಕಂದ್ರೆ ಹಲವು ರೀತಿಯ ಗುಣಗಳು, ಶಕ್ತಿಗಳು, ಕೌಶಲ್ಯಗಳು ಮತ್ತು ಸರಿಯಾದ ದೃಷ್ಟಿಕೋನದ ಅವಶ್ಯಕತೆ ಇರುತ್ತೆ. ಅದನ್ನ ನಾವು ನಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕಾಗಿ ನಮ್ಮ ಮನಸ್ಸಿನ ಸ್ಥಿರತೆ ಬಹಳ ಮುಖ್ಯವಾಗುತ್ತೆ. ನಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತೋ, ಸ್ಥಿರವಾಗಿರುತ್ತೋ ಅಷ್ಟು ನಾವು ಪ್ರಮುಖವಾಗಿರುವಂತಹ 3 ಗುಣಗಳೇನಿದೆ, ಶಾಂತಿ, ಪ್ರೀತಿ ಮತ್ತು ಸಂತೋಷ, ಈ 3 ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ತುಂಬಿಕೊಳ್ಳುವಂಥದ್ದು, ನಮ್ಮ ಜೀವನದಲ್ಲಿ ಅದನ್ನು ನಾವು ಫೋಕಸ್ ಮಾಡ್ಕೊಳ್ತಕ್ಕಂಥದ್ದು, ಸಕಾರಾತ್ಮಕವಾಗಿರುವಂಥದ್ದು. ಅದರ ಪರಿಣಾಮವಾಗಿ ಪ್ರತಿಯೊಂದು ಪಾತ್ರವನ್ನ ನಿಭಾಯಿಸೋದಕ್ಕೆ ಮತ್ತು ಕೇವಲ ಸರಿಯಾದ ಗುಣಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಮಾತ್ರವಲ್ಲ, ಅವುಗಳನ್ನ ನಮ್ಮ ಕರ್ಮದಲ್ಲಿ ಮತ್ತು ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳುವಂತಹ ಶಕ್ತಿ ಹಾಗೂ ಸಾಮರ್ಥ್ಯ ನಮ್ಮ ಜೀವನದಲ್ಲಿ ಬರುತ್ತೆ. ಇದರೊಂದಿಗೆ ನಮ್ಮ ಮನಸ್ಸು ಈ 3 ಗುಣಗಳಿಂದ ಕೂಡಿರುವಂತಹ ಸಕಾರಾತ್ಮಕ ಆಲೋಚನೆಗಳಿಂದ ಮರುಪೂರ್ಣಗೊಂಡಾಗ, ಚಾರ್ಜ್ಡ್ ಆದಾಗ ಅದು ತನ್ನ ಶಕ್ತಿಯನ್ನ ವ್ಯರ್ಥವಾಗದಂತೆ ಉಳಿಸಿಕೊಳ್ಳೋದಲ್ಲದೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಅತ್ಯಂತ ಶಕ್ತಿಶಾಲಿಯಾಗಬಲ್ಲದು. ಏಕೆಂದ್ರೆ ಶಕ್ತಿಶಾಲಿಯಾಗಿರುವಂತಹ ಮನಸ್ಸು ಮಾತ್ರ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತವಾಗಿರುತ್ತದೆ ಮತ್ತು ತಪ್ಪು ಹಾಗೂ ಸರಿಯಾದದರ ನಡುವಿನ ವ್ಯತ್ಯಾಸವನ್ನ ಸುಲಭವಾಗಿ ಅರ್ಥ ಮಾಡಿಕೊಂಡು ಜಡ್ಜ್ಮೆಂಟ್ ಮೇಕಿಂಗ್ ಅಂತ ಏನ್ ಹೇಳ್ತೀವಿ, ಡಿಸಿಷನ್ ಮೇಕಿಂಗ್ ಅಂತ ಏನ್ ಹೇಳ್ತೀವಿ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಯಶಸ್ಸಿನ ನಿಜವಾದ ಕೀಲಿ ಆಗಿದೆ. ಆದ್ಮೇಲೆ ಕೀಲಿ ಕೈ ಅಂತ ಹೇಳ್ಬೋದು. ಅದರಿಂದ ನಮ್ಮ ಮನಸ್ಸಿಗೆ ನಾವೇ ಮಾಲೀಕರಾಗಬೇಕು. ಇಲ್ಲಿ ನಾವು ತಿಳ್ಕೊಳ್ಳುವಂಥದ್ದು, ನಮ್ಮ ಮನಸ್ಸಿಗೆ ನಾವೇ ಮಾಸ್ಟರ್ ಆಗಬೇಕು, ನಮ್ಮ ಮನಸ್ಸಿಗೆ ನಾವೇ ಓನರ್ ಆಗಬೇಕು. ನಮ್ಮ ಜೀವನ ಆತ್ಮೀಯರೇ ಬಾಡಿಗೆ ಜೀವನ ಅಲ್ಲ. ಈ ಜೀವನ ಅನ್ನುವಂಥದ್ದು ನಮ್ಮದೇ ನಿಜವಾಗಿರುವಂತಹ ಜೀವನ. ಈ ಜೀವನ ನಮ್ಮದೇ ಜೀವನ ಅಂದಮೇಲೆ, ನಮ್ಮದೇ ಮನಸ್ಸು ಅಂದಮೇಲೆ ರೆಂಟೆಡ್ ಅಲ್ಲ, ಇದು ಅಲ್ವಾ, ಎಗ್ರಿಮೆಂಟ್ ಅಲ್ಲ, ರೆಂಟೆಡ್ ಅಲ್ಲ, ಅಥವಾ ಭೋಗ್ಯ ಅಲ್ಲ ಇದು.
ನಾವಿರೋ ತನಕ ನಮ್ಮ ಮನಸ್ಸು ನಮ್ಮದೇ ಅಂದಮೇಲೆ ನಮ್ಮ ಮನಸ್ಸನ್ನ ನಾವು ಅತ್ಯಂತ ಪುಷ್ಟಿಯುತವಾಗಿ, ನಮ್ಮ ಮನಸ್ಸನ್ನ ಆಹ್ಲಾದಯುತವಾಗಿ, ನಮ್ಮ ಮನಸ್ಸನ್ನ ಸ್ಥಿರವಾಗಿ, ಸಶಕ್ತವಾಗಿ, ಸಮರ್ಥವಾಗಿ, ಸಕಾರಾತ್ಮಕವಾಗಿ ನಾವು ಬೆಳೆಸ್ಕೊಳ್ತಕ್ಕಂಥದ್ದು, ಆರೋಗ್ಯಯುತವಾಗಿರುವಂತಹ ಮನಸ್ಸನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಆಗ ಮಾತ್ರ ನಾವು ಎಲ್ಲ ಪಾತ್ರಗಳನ್ನ ಯಶಸ್ವಿಯಾಗಿ ನಿಭಾಯಿಸೋದಕ್ಕೆ, ನಿರ್ವಹಿಸೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ನಾವೇನು ಅಭ್ಯಾಸ ಮಾಡ್ಕೊಳ್ಬೇಕು, ಇಂದು ನಾನು ಎಲ್ಲಾ ಸಂಬಂಧಗಳಲ್ಲೂ ಕೂಡ ಒಂದು ಒಳ್ಳೆ ಎನರ್ಜಿಯನ್ನ ಕಳಿಸ್ತಾ ಇದ್ದೀನಿ. ಸಂಬಂಧಗಳಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಶಾಂತಿಯ ಆಲೋಚನೆಗಳನ್ನ ಹರಡುವ ಮೂಲಕ ಸಂಬಂಧಗಳ ಅಡಿಪಾಯವನ್ನ ನಾನು ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂತಹ ವಿಶೇಷವಾದ ಅಭ್ಯಾಸವನ್ನ ನಾವು ಮಾಡೋಣ. ಓಂ ಶಾಂತಿ.